ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರ ಹಿರಿಯ ಪುತ್ರ ಉಮೇಶ್ ಬೇಟಿ ಅವರನ್ನ ಇವತ್ತು ಅಧಿಕೃತ ಅಭ್ಯರ್ಥಿಯನ್ನಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ರಾಜ್ಯದಲ್ಲಿ 2 ಉಪಚುನಾವಣೆ, ಒಂದು ಬಾಗಲಕೋಟೆ, ಒಂದು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಒಂದು ಉಪಚುನಾವಣೆ. ಅಲ್ಲಿ ನಮ್ಮ ಶಾಮೂರು ಶಿವಶಂಕರಪ್ಪರು ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 50 ವರ್ಷಗಳ ಕಾಲ ಖಜಾಂಚಿಯಾಗಿ ಬೆನ್ನೆಲುಬಾಗಿ ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ ಕೊಡುವಂತ ಒಬ್ಬ ಹಿರಿಯ ಜೀವಿ. ಅವರ ತಮ್ಮದ ಏನು ಸಮರ್ಥ ಶಾಮೂರ್ ಅವರು ಇವತ್ತು ಚುನಾವಣೆ ಕಣದಲ್ಲಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಗೆ ಈ ಒಂದು ಪ್ರತಿಷ್ಠಿತವಾದ ಚುನಾವಣೆ. ಈಗ ನಾವು 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡುವಂತ ಪದ್ಧತಿ. ಇವತ್ತು 2 ಚುನಾವಣೆ ಇವತ್ತು ಅಕಾಲಿಕ ಮಾಡೋದ್ರಿಂದ ಇವತ್ತೇನೆ ಈ ಒಂದು ಚುನಾವಣೆಯನ್ನು ಎದುರಿಸುವಂತ ಸಂದರ್ಭ ಬಂದಿದೆ. ಈಗಾಗಲೇ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ 2 ಚುನಾವಣೆಯನ್ನ ಬಹಳ ಪ್ರತಿಷ್ಠಿತವಾಗಿ ತೆಗೆದುಕೊಂಡಿದ್ದಾರೆ. ಈಗಾಗಲೇ ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಈ ಚುನಾವಣೆ ಕುರಿತು ನಮಗೆ ಏನೇನು ಜವಾಬ್ದಾರಿಗಳನ್ನು ನೀಡುವಂತ ವಿಚಾರದಲ್ಲಿ ಯಾರ್ಯಾರ ಸಚಿವರ ಜವಾಬ್ದಾರಿ ಏನು, ಶಾಸಕರ ಜವಾಬ್ದಾರಿಗಳೇನು, ಆ ಜವಾಬ್ದಾರಿಗಳನ್ನು ನಮಗೆಲ್ಲ ಈಗಾಗಲೇ ತಿಳಿ ಹೇಳಿದ್ದಾರೆ. ಅದರಂತೆ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ, ಯಾಕಂದ್ರೆ ನಮ್ಮ H.Y. ಮೇಟಿ ಸಾಹೇಬರ ಬಗ್ಗೆ ಬಹಳಷ್ಟು ಜನಕ್ಕೆ ಎಲ್ಲರಿಗೂ ಗೊತ್ತು. ಮುಗ್ಧ ಸ್ವಭಾವ, ಬಹಳ ಸರಳ ವ್ಯಕ್ತಿ, ಬಹಳ ಸರಳ ಸಜ್ಜನ ವ್ಯಕ್ತಿ. ಇವತ್ತು ಅವರು 5 ವರ್ಷಗಳ ಕಾಲ ಇರಬೇಕಾಗಿತ್ತು. ಈ ಒಂದು 5 ವರ್ಷವನ್ನ ಇನ್ನು 2 ವರ್ಷ ನಮಗೆ ಅವಕಾಶ ಇತ್ತು. ಇರ್ತಾರಂತ ಬಹಳ ಭರವಸೆ ಇತ್ತು. ಅವರು ಕೂಡ ಆತ್ಮಸಾಕ್ಷಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ರು, ನಾನು ಜೀವ ಬಿಡೋದಿಲ್ಲ, ನಾನು ಬದುಕೇ ಬದುಕ್ತೀನಿ ಅನ್ನೊಂದು ವಿಶ್ವಾಸದ ಮಾತುಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ರು ಅನ್ನೋದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಮ್ಮ ಜೊತೆಗೆ ಸ್ವಲ್ಪ ಅವರಿಗೆ ಹಂಚಿಕೊಂಡಿದ್ದಾರೆ. ಅವರ ಕಾರ್ಯಕ್ರಮದಿಂದ ಇವತ್ತು ನಾವು ಈ ಚುನಾವಣೆಯನ್ನು ಎದುರಿಸಬೇಕಾಗಿರುವಂತಹ ಒಂದು ಸಂದರ್ಭ ಬಂದಿದೆ. ಇವತ್ತು ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸನ್ಮಾನ್ಯ S.G. ನಂಜನ್ ಭಟ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ತಿಮ್ಮಾಪುರ ಈಗಾಗಲೇ ಇವತ್ತು ಸಭೆಯನ್ನ ಮಾಡಿ ಯಾವ ಶಾಸಕರಿಗೆ ಯಾವ್ಯಾವ ಗ್ರಾಮಗಳು, ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳ ಜವಾಬ್ದಾರಿಯನ್ನು ನೀಡುವಂತದ್ದು ಚರ್ಚೆ ಆಗಿದೆ. ಈಗಾಗಲೇ ನನಗೂ ಕೂಡ ನಮ್ಮ ಅಮೀರ್ಗಡ ಇರ್ಬೋದು, ಐವಳ್ಳಿ ಇರ್ಬೋದು, ಕಮತ್ಗಿ ಇರ್ಬೋದು, ಯಾಕಂದ್ರೆ ಒಂದು ಮತಕ್ಷೇತ್ರ ಆಡಳಿತಾತ್ಮಕವಾಗಿ ನಮಗೆ ಮುಂದಕ್ಕೆ ಬರುವಂತದ್ದು ಮತ್ತು ಇವತ್ತು ಮತಕ್ಷೇತ್ರ ಅದು ಬಾಗಲಕೋಟೆ. ಬಹುತೇಕ ನಮಗೆಲ್ಲರಿಗೂ ಒಂದು ಒಟ್ಟಾಗಿ ಇರುವಂತ ಈ ಊರುಗಳು, ಬಹುತೇಕ ಅಮೀರ್ಗಡ ಇರ್ಬೋದು, ಐವಳ್ಳಿ ಇರ್ಬೋದು, ಕಮತ್ಗಿ ಇರ್ಬೋದು, ಬಹಳಷ್ಟು ಒಟ್ಟಾಗಿರುವಂತ ಈ ಗ್ರಾಮಗಳ ಜವಾಬ್ದಾರಿಯನ್ನ ಜೊತೆಗೆ ಅಲ್ಲಿ ಸಮುದಾಯವಾರು ಕೂಡ ಯಾವ್ಯಾವ ಗ್ರಾಮಗಳನ್ನ ಇವತ್ತು ವಹಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನನಗೆ ಜವಾಬ್ದಾರಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ನಾಳೆ ಬೆಳಿಗ್ಗೆನೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೂಡ ಇವತ್ತು ಆಗಮಿಸ್ತಾ ಇದ್ದಾರೆ. ಅವರು ರಾಪೂರು, ಬೇವೂರು ಈ ರೀತಿ ಒಂದು 10 ಹಳ್ಳಿಗಳನ್ನ ಅವರು ಕೂಡ ನಮ್ಮ ಜೊತೆಗೆ ಪ್ರಚಾರಕ್ಕೆ ಬರೋದಕ್ಕೆ ಈಗಾಗಲೇ ಅವರ ಒಂದು ಟಿಪಿ ಕೂಡ ನಮಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮತಕ್ಷೇತ್ರದ ಜನತೆ, ಬಹಳಷ್ಟು ಜನ ಪಕ್ಕದ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಒಡನಾಟ ಇರುವಂತವ್ರು, ಸಂಬಂಧ ಇರುವಂತವ್ರು, ಅನೇಕ ಸ್ನೇಹಿತರನ್ನ ಹೊಂದಿರುವಂತ ನಿಮ್ಮ ಪಕ್ಷದ ಕಾರ್ಯಕರ್ತರು ಜನ ಕೂಡ ಬಹಳಷ್ಟು ಜನ ಇದ್ದೀರಿ. ಆ ಜವಾಬ್ದಾರಿಯನ್ನ ನಾವು ನಿಭಾಯಿಸಬೇಕಾಗತ್ತೆ. ಯಾಕಂದ್ರೆ ಈ ಚುನಾವಣೆ ಇವತ್ತು ಬೇಟಿಯವರ ನಿಧನದಿಂದ ಈ ಚುನಾವಣೆ ಅನಿವಾರ್ಯವಾಗಿ ಬಂದಿದ್ರು ಕೂಡ ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ರಾಜ್ಯದಲ್ಲಿ 136 ಸೀಟುಗಳನ್ನ 2023 ಚುನಾವಣೆಯಲ್ಲಿ 136 ಸೀಟುಗಳನ್ನ ಗೆಲ್ಲೋದ್ರ ಮುಖಾಂತರ ಒಂದು ಸ್ವಚ್ಛ ಬಹುಮತದ ಸ್ವಚ್ಛ ಆಡಳಿತವನ್ನ 3 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ನೀಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಯಾಕಂದ್ರೆ ನಡೆದಂತ ಸರ್ಕಾರ, ನಾವು ಏನ್ ನುಡಿದಿದ್ದೀವಿ ಅದನ್ನ ನಡೀತಾ ಇದ್ದೀವಿ. ಇನ್ನೂ 2 ವರ್ಷಗಳ ಕಾಲ ಅವಧಿ ಇದೆ ಈ ರಾಜ್ಯದಲ್ಲಿ. ನಾವು ಏನೇನು ಚುನಾವಣೆ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನ ಕೊಟ್ಟಿದ್ದೀವಿ, ಆ ಭರವಸೆಗಳನ್ನ ಎಲ್ಲವನ್ನೂ ಈಡೇರಿಸ್ತಾ ಇರುವಂತ
ನೀವೆಲ್ಲರೂ ಕೂಡ ಅದನ್ನ ಮಲಕ್ ಹಾಕಿ ನೋಡ್ಬೋದು. ಯಾಕಂದ್ರೆ ಸುಮ್ಮನೆ ಹೇಳ್ತಾ ಇದ್ದಾರೋ ಕರೆ ಹೇಳ್ತಾ ಇದ್ದಾರೋ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾಕಂದ್ರೆ ಯಾವುದೇ ಜನಾಂಗಕ್ಕೂ ಕೂಡ ಅನ್ಯಾಯ ಆಗದ ಹಾಗೆ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ನಮ್ಮ ಸರ್ಕಾರ ಗಮನ ಕೊಟ್ಟು ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಸ್ಪಂದಿಸುವಂತ ಸರ್ಕಾರ. ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ 2026-27ನೇ ಸಾಲಿನ ಒಂದು 5 ಮಂಡಿಸಿದ್ರು. ತಮಗೆ ಗೊತ್ತಿದೆ, ಬಹಳಷ್ಟು ಜನ ಟೀಕೆ ಮಾಡುವಂತದ್ದು ಸಹಜ. ಆದ್ರೆ ಆ ಟೀಕೆಯಲ್ಲಿ ಅರ್ಥ ಏನು, ಸುಮ್ಮನೆ ವಿನಾಕಾರಣ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಟೀಕೆ ಮಾಡುವಂತದ್ದು ಆಗ್ಬಾರ್ದು. ಯಾಕಂದ್ರೆ ಚಂಬು ಕೊಂಡ್ರು ಅಂತ ಹೇಳಿ ಕೆಲವು ವಿರೋಧಿಗಳು ಅದನ್ನ ಚಂಬು ಹಿಡ್ಕೊಂಡು ಏನು ನಮ್ಮ ಸರ್ಕಾರದ ಆಯೋಗದ ಮೇಲೆ ಬಜೆಟ್ ಮೇಲೆ ಚಂಬು ಅಂತ ಹೇಳಿದ್ರು. ಕೇಂದ್ರ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಚಂಬು ಹಿಡಿದಿದ್ರು, ಅದಕ್ಕೆ ಒಳ್ಳೆ ಚಂಬು ಅವ್ರು ಹಿಡಿದಾರೆ ಈ ಕೈಯಾಗ ಅಷ್ಟೇ. ಅದರ ಅರ್ಥ ಕೇಂದ್ರ ಸರ್ಕಾರ ಮಾಡಿರುವಂತ ಬಜೆಟ್ ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂತದ್ದು ಚಂಬು ಅನ್ನೋ ಮಾತಾಡ. ಅದ್ರ ಚಂಬನ್ನ ಅವ್ರ ತೋರಿಸ್ಕೊಂಡ್ರ. ಅದ್ರ ನಾವು ನಿಮ್ಗೆ ಕರ್ನಾಟಕ ರಾಜ್ಯದ ಜನತೆಗೆ ಚಂಬು ಕೊಡ್ತೀವಿ ಅಂತ ಹೇಳಿ ಇವತ್ತು ಬಿಜೆಪಿ ಎಲ್ಲ ತೋರಿಸ್ಕೊಂಡ್ರ. ಅದು ನಮ್ಮ ಸರ್ಕಾರ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಕೆಲಸವನ್ನು ಮಾಡಿಲ್ಲ. ಯಾಕಂದ್ರೆ ಯಥಾಸ್ಥಿತಿಯಾಗಿ ನಾವು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ, 5 ಗ್ಯಾರಂಟಿಯನ್ನು ಮುಂದುವರಿಸ್ತಾ ಇದ್ವಿ. ಅದರಲ್ಲಿ ಯಾವುದೇ ಬಹಳಷ್ಟು ಜನ ವಿರೋಧಗಳು ಬಂದರೂ ಕೂಡ, ಯಾಕಂದ್ರೆ ಟೀಕೆ ಮಾಡಿದ್ರು ಇದ ಬಿಜೆಪಿಯವರು. ಏನ್ 5 ಗ್ಯಾರಂಟಿ ಕೊಟ್ರಿ, 10 kg ಅಕ್ಕಿ ಕೊಟ್ರಿ, 2,000 ರೂಪಾಯಿ ಕೊಟ್ರಿ, 200 ಯೂನಿಟ್ ಉಚಿತವಾಗಿ ಕರೆಂಟ್ ಕೊಟ್ರಿ, ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಕೊಟ್ರಿ ಅನ್ನೋದನ್ನ. ಆದ್ರೆ ಅದನ್ನೇ ಕಾಪಿ ಮಾಡಕತ್ತಾರೆ ಎಲ್ಲ ಕಡೆ. ಒಂದು ರಾಜ್ಯದೊಳಗೆ ಅವರೇ ಕಾಪಿ ಮಾಡಕತ್ತಾರ, ನಾವು ಬಿಜೆಪಿ ಅವರೇ ಕಾಪಿ ಮಾಡಕತ್ತಾರ. ಇಂಥ ಪರಿಸ್ಥಿತಿ ಅನ್ನ ನಾವು ತಂದುಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಯಶಸ್ವಿ ಆಗಿದೆ ಅನ್ನೋದು ಅವ್ರಿಗೂ ಕೂಡ ಅರಿವಾಗಿದೆ, ಜನರು ಸಂತೋಷವಾಗಿದ್ದಾರೆ ಅನ್ನೋದು ಕೂಡ ಅರಿವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸರ್ಕಾರ ನಡೆದಂತ ಸರ್ಕಾರ ಇವತ್ತು ಆ ಒಂದು ವಿಚಾರಗಳನ್ನ ಇಟ್ಕೊಂಡು ನಾವು ಚುನಾವಣೆಯನ್ನ ಎದುರಿಸಬೇಕಾಗತ್ತೆ. ಇವತ್ತೇನು ಉಮೇಶ್ ಬೇಟಿ ಅವರು ಕೂಡ ಅವ್ರ ತಂದೆ ಜೊತೆಗೆ ಹಲವಾರು ವರ್ಷ ಕೆಲಸಗಳನ್ನ ಮಾಡಿದ ಅನುಭವ ಇದೆ. ಅವರ ಹಿರಿಯ ಮಗ ಆಗಿರ್ಬೋದು, ಅವರ ಮಲ್ಲಿಕಾರ್ಜುನ್ ಅವರ ದೊಡ್ಡ ಮಗ ಮತ್ತು ಕಿರಿಯ ಮಗ ಉಮೇಶ್ ಮೇಟಿ ಅವರು ಮತ್ತು ಬಾಯಕ ಮೇಟಿ ಅವರು ಕೂಡ ತಾವು ನೋಡಿದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ ಕೂಡ ಕೆಲಸ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಉಮೇಶ್ ಮೇಟಿ ಅಭ್ಯರ್ಥಿ ಇರ್ಲಿ ಅಂತ ಹೇಳಿ ಆಯ್ಕೆ ಮಾಡಿರೋ ಹಿನ್ನೆಲೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಇವತ್ತು ಪಕ್ಷ ಅಧಿಕೃತವಾಗಿ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಅವರ ಗೆಲ್ಲಿಸುವಂತ ಜವಾಬ್ದಾರಿ ನಾವು ಇಡೀ ಜಿಲ್ಲೆಯ ಶಾಸಕರು, ಸಚಿವರು ತೆಗೆದುಕೊಂಡಿಲ್ಲ. ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತೆಗೆದುಕೋಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅಂದಾಗ ನಾವು ಗೆಲ್ಲಿಸುವಂತಂದ್ರೆ ಸಾಧ್ಯ ಆಗುತ್ತೆ. ಬಹಳ ಜನ ಮಾತಾಡ್ತಾರೆ ಹಂಗ ಇಲೆಕ್ಷನ್ ಐತಿ, ಹಿಂಗ ಇಲೆಕ್ಷನ್ ಐತಿ, ಹಂಗ ಟೈಟ್ ಐತಿ, ಹಿಂಗ ಟೈಟ್ ಐತಿ, ಅಲ್ಲಿ ಬಾಗಲಕೋಟೆ ಓಟ್ ಬರುದಿಲ್ಲ, ಅಲ್ಲಿ ಬರುದಿಲ್ಲ. ಯಾಕೆ ಬರುದಿಲ್ಲ ನಮ್ಗೆ ಗೊತ್ತೈತಿ, ಅವ್ನು ಬರೆಸೋದು ಗೊತ್ತೈತಿ ನಮಗೆ. ಅದಕ್ಕೆ ಅವ್ರು ಮಾತಾಡ್ತಾರೆ ಸುಮ್ಮನೆ. ಇವತ್ತು ಹೋದಿನದ ಬೇಡಿಕೆ ಬಾಗಲಕೋಟೆಗೆ, ಯಾಕಂದ್ರೆ ಬಹಳ ದಿವಸದಿಂದ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗ್ಬೇಕು ನಮ್ಮ ಜಿಲ್ಲೆಗೆ. ಪ್ರತಿ ಜಿಲ್ಲೆಗೂ ಮೆಡಿಕಲ್ ಕಾಲೇಜ್ ಅನ್ನು ಮಾಡುವಂತ ಉದ್ದೇಶ ನಮ್ಮ ಸರ್ಕಾರ ಹೊರಗಿದೆ. ಅದರಲ್ಲಿ ಬಾಗಲಕೋಟೆಗೆ ನಮ್ಮ ಸನ್ಮಾನ್ಯ HR ಮೇಟಿ ಅವರು ಇದ್ದಾಗ ಅವರು 2017ರಲ್ಲೇ ಈ ಮೆಡಿಕಲ್ ಕಾಲೇಜ್ ಮಾಡ್ಲೇಬೇಕು ಅಂತ ಹಠ ಹಿಡಿದು ಮುಂದಾಗ ಮಾನ್ಯ ಮುಖ್ಯಮಂತ್ರಿಗಳು 2017ರಲ್ಲೇ ಮಂಜೂರಾತಿ ಕೊಟ್ಟಿದ್ದಾರೆ. ಬಹುತೇಕ ಅಂದು ಸರ್ಕಾರದ ಯೋಜನೆ ಅಡಿಯಲ್ಲಿ ಪಟ್ಟಿಯಲ್ಲಿ ಅದು ಮೆಡಿಕಲ್ ಕಾಲೇಜ್ ಅನ್ನು ಸೇರ್ಪಡೆ ಮಾಡಿ 2018ರಿಂದ 23ವರೆಗೆ ಇರುವಂತ ರಾಜ್ಯದಲ್ಲಿ ಸರ್ಕಾರ ಏನು 4 ವರ್ಷ ರಾಜ್ಯದಲ್ಲಿ ಬಿಜೆಪಿ ಅವರು ಆಡಳಿತ ಮಾಡಿದ್ದಾರೆ. ಇವತ್ತು ಮೆಡಿಕಲ್ ಕಾಲೇಜ್ ಒಂದೇ ಬಿಡ್ರಿ, 600 ಭರವಸೆಗಳನ್ನು ಕೊಟ್ಟಿದ್ರು ಚುನಾವಣೆಯಲ್ಲಿ. 2018ರ ಚುನಾವಣೆಯಲ್ಲಿ 600 ಭರವಸೆಗಳಲ್ಲಿ ಇದೇ ಸಿಕ್ಕಿಷ್ಟು 152 ಅಷ್ಟೇ, 152. ಇನ್ನು 458 ಭರವಸೆಗಳು ಹಂಗ ಸುಳ್ಳಾಗಿದ್ದಕ್ಕೆ ಮತ್ತೆ 23 ಮನೆಯಾಗ ಕುಂದಿರಿಸಿದ್ರು. ಇನ್ನಾರಿಗೂ ಆಗ್ತಾ ಇಲ್ಲ ಅವ್ರಿಗೆ, ಬರೀ ನಮಗ್ ಸುಳ್ಳು ಅಂತ ಹೇಳ್ತಾರೆ. ತಾವು ಸುಳ್ಳು. ಒಂದು ರೈತರ ಬೆಂಬಲ ಬೆಲೆ ಕೊಡ್ಲಿಲ್ಲ, ಒಂದು ರೈತರಿಗೆ ಪರಿಹಾರ ಕೊಡ್ಲಿಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ಲಿಲ್ಲ. ನಿಮಗೆ ಗೊತ್ತಿದ್ದು ನಮ್ಮ ಮತಕ್ಷೇತ್ರದಲ್ಲಿ ಒಂದು ರಸ್ತೆ ಕೂಡ ಉಳಿದಿಲ್ಲ. ಇವತ್ತು ಹೋಗಿ ರಸ್ತೆ ನೋಡ್ರಿ ನೀವು, ಎಲ್ಲ ಪ್ರಮುಖ ರಸ್ತೆಗಳನ್ನು ನೋಡ್ರಿ, ಎಷ್ಟು ರಸ್ತೆಗಳಾಗಿಲ್ಲ. ಈ ಕಳೆದ 3 ವರ್ಷದಲ್ಲಿ ಏನೇನು ಅಭಿವೃದ್ಧಿಗಳು ಆಗ್ಬೇಕಾಗಿದೆ ಈ ತಾಲೂಕಿನಲ್ಲಿ, ಎಲ್ಲ ರಸ್ತೆಗಳನ್ನು ಒಳಗೊಂಡು, ಕುಡಿ ನೀರನ್ನ ಒಳಗೊಂಡು, ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು ಮತ್ತು ಇಳಕಲ್ ನಗರಕ್ಕೆ ನಮ್ಮ ಹಿರಿಯರು ಹೇಳಿದ್ರು ಸುಂದರ ನಗರವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾಡ್ತೀನಿ. ಈಗಾಗಲೇ ನಾವು ಈಜುಕೊಳ್ಳಕಟ್ತಾ ಇದೀವಿ, ಒಂದು ಕ್ರೀಡಾಂಗಣ ಮಾಡ್ತಾ ಇದೀವಿ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರುವಂತ 50 ಕೋಟಿ ಅನುದಾನದಲ್ಲಿ
ಇಳಕಲ್ ನಗರದ ಪ್ರಮುಖ ಬೀದಿಗೆ ಇವತ್ತು 5 ಕೋಟಿ ರೂಪಾಯಿ ರಸ್ತೆಗಾಗಿ ಹೊಸದಾಗಿ ಒಂದು ಬ್ರಿಡ್ಜ್ ಅನ್ನು ಕೂಡ ಅಲಂಪೇಟೆ ಅಂತ ನಮ್ಮ ಊರಿಗೆ ಇಳಕಲಿಗೆ ಮುಖ್ಯ ರಸ್ತೆಯ ಒಂದು ಬ್ರಿಡ್ಜ್ ಅನ್ನು ಕೂಡ ನಾವು ಮಾಡ್ತಾ ಇದ್ವಿ. ಇಂತಹ ಅನೇಕ ಕೆರೆ ಕೂಡ 9 ಕೋಟಿ ರೂಪಾಯಿಯಲ್ಲಿ ಒಂದು ಕೆರೆ ಕೂಡ ಮಾಡ್ತಾ ಇದ್ದೀವಿ ಇಳಕಲ್ಲಲ್ಲಿ. ಇಂಥ ಅನೇಕ ಯೋಜನೆಗಳು ಇವತ್ತು ನಡೆದಿದೆ. ಇವತ್ತು ಜಿಲ್ಲೆಯಲ್ಲಿ ಕೂಡ ನಮ್ಮ ಭೇಟಿ ಸಾಹೇಬರ ಕ್ಷೇತ್ರದಲ್ಲಿ ಕೂಡ ಅನೇಕ ಅಭಿವೃದ್ಧಿ ಕೆಲಸ ಆಗಿದೆ. ಒಂದು ಮೆಡಿಕಲ್ ಕಾಲೇಜ್ ಸನ್ಮಾನ ಚಿರಂತಿಮಠ ಅವರು ಏನ್ 18ರಿಂದ 23ರವರೆಗೆ ಅವರೇ ಶಾಸಕ ಇದ್ರು. ಅವಾಗ ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದ್ ದಿವಸ ಚೆನ್ನಾಗಿ ಹೇಳ್ತಿದೆ. ಯಾಕಂದ್ರೆ ಅವ್ರ ಸ್ವಂತ ಮೆಡಿಕಲ್ ಕಾಲೇಜ್ ಐತೆ. ಯಾಕಂದ್ರೆ ಈ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅವ್ರ ಭಯ ಮಾಡ್ಕೊಳ್ಳುತ್ತೆ ಅನ್ನೋದು ಅವ್ರಿಗೆ ಗೊತ್ತೈತಿ. ಅದಕ್ಕೆ ಅದನ್ನ ಮಾಡ್ಲಿಲ್ಲ. ಇವತ್ತು ಹೇಳ್ತಾರ ಅವ್ರು ಮೆಡಿಕಲ್ ಕಾಲೇಜ್ ಇಲೆಕ್ಷನ್ ಮಾಡಕತ್ತೀವಿ ಅಂತ ಹೇಳಿ ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಮಾಡಿ ಜಾಗ ಗುರುತಿಸಿ ಇನ್ನೇನು ಕೆಲಸ ಪ್ರಾರಂಭ ಮಾಡೋದಕ್ಕೆ ನಾವು ಶಂಕುಸ್ಥಾಪನೆಯನ್ನು ಮಾಡಿ ಅದಕ್ಕೆ ಟೀಕೆ ಟಿಪ್ಪಣೆ ಸಹಜವಾಗಿ ಅದಕ್ಕೆ ಅವ್ರು ಇದ್ದಾಗಲೇ ಮಾಡಬೇಕಾಗಿತ್ತು. ಅದು ಅನಿವಾರ್ಯವಾಗಿ ಅವರು ಅಕಾಲಿಕ ಮಾಡೋದಿದ್ರ ಅದು ಇವತ್ತು ಶಂಕುಸ್ಥಾಪನೆ ತಡ ಆಗಿದೆ ಅಷ್ಟೇ. ಅದಕ್ಕೆ ಏನೇನೋ ಮಾತಾಡುವಂಥದ್ದು. ಇವತ್ತು ಚುನಾವಣೆ ನಡೀತಾ ಇದೆ. ಅದು ಖಂಡಿತವಾಗಿ ನಮಗೆ ವಿಶ್ವಾಸ ಐತಿ. ಕನಿಷ್ಠ ಅದು 20,000ಕ್ಕಿಂತ ಅಧಿಕ ನಾವೆಲ್ಲ ನಾಯಕರು ಅಲ್ಲೇ ಹೋಗ್ತೀವಿ. ಯಾಕಂದ್ರೆ ಇವತ್ತು ನೋಡ್ತೀರಿ ಏನೇನೋ ಸುಮ್ನೆ ಒಂದೊಂದು ಗೊಂದಲ ಮಾಡಿ ಈ ಚುನಾವಣೆ ಬರುತ್ತಂತೇಳಿ ಇವ್ರಿಗೆ ಹೆಂಗ್ ಮಾಡಿದ್ ನಮ್ಗೆ ಗೊತ್ತಿಲ್ಲ. ಮನೇಲಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿದ್ದು ಯಾರು ಮಾಡಿಸಿದ್ರಪ್ಪ? ಸುಮ್ಮನೆ ಪೊಲೀಸರ ಮೇಲೆ ಅವ್ರ ಮೇಲೆ ನಾವು ವಿನಾಕಾರಣ ಆರೋಪ ಮಾಡುದು. ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ ಇವ್ರು. ಧರ್ಮದ ಆಧಾರಿತವಾಗಿ ಮಾತುಗಳು ಇವ್ರು ಯಾವ ಎಲ್ಲವೂ ಈ ರಾಜ್ಯದಲ್ಲಿ ನೋಡ್ರಿ ಒಂದು ದಿವಸನೇ ಇವರು ವಿರೋಧ ಪಕ್ಷದ ನಾಯಕರು ಅಭಿವೃದ್ಧಿ ವಿರುದ್ಧ ಮಾತಾಡ್ತಾರ. ಅಲ್ಲಿ ಸದನದಲ್ಲಿ ಅಲ್ಲಿ ಗಲಾಟೆ ಆಯ್ತು, ಇಲ್ಲಿ ಗಲಾಟೆ ಆಯ್ತು. ಏನ್ ಗಲಾಟೆ? ಹಿಂದೂ ಮುಸ್ಲಿಂ ಬಿಟ್ಟು ಬೇರೆ ಏನೇನು ಇಲ್ಲ. ಇವ್ರು ಏನೇನು ಅದ್ರ ಬಿಟ್ಟು ಬೇರೆ ಮಾತುಗಳೇ ಇಲ್ಲ ಇವರು. ಅದಕ್ಕೆ ಅದ ಒಂದು ಕಾರಣ ಮೇಲೆ ಇವರು ಮತ್ತೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೊಂಟ್ರೆ ಅದು ಇವ್ರ ಅಪ್ರಾಣಿಗೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಜನರು ಪ್ರಜ್ಞಾವಂತರದಾರ. ಜನರು ಯಾರಿಗೆ ಮತ ಹಾಕ್ಬೇಕು, ಯಾವ ಸರ್ಕಾರ ಇದೆ, ಯಾವ ಸರ್ಕಾರ ಇದ್ರ ಕಡೆಗಳ ಮತವನ್ನು ಹಾಕಿ ಕೆಲಸಗಳು ಆಗ್ತಾವ ಅನ್ನೋದು ಅರಿವು ಕೂಡ ಜನರಲ್ಲಿ ಐತಿ. ಆ ಅರಿವನ್ನು ಇಟ್ಕೊಂಡು ಇವತ್ತು ಬಾಗಲಕೋಟೆ ಮತಕ್ಷೇತ್ರದ ಜನತೆ ಮತದಾನವನ್ನು ಮಾಡ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ಈಗಾಗಲೇ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಾಳೆಯಿಂದ ತಾವೆಲ್ಲ ಸಜ್ಜಾಗಬೇಕು. ನಾಳೆ 1 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲೇ ಕಾರ್ಯಕ್ರಮ ನಮ್ಮ ರಾಂಪುರಲ್ಲಿ ಐತಿ. ರಾಂಪುರ ಆಲ್ಮಟ್ಟಿ ಹತ್ರ ರಾಂಪುರ, ಆಮೇಲೆ ಊರಾಗ ಐತಿ, ಆಮೇಲೆ ಒಂದು 4-5 ಹಳ್ಳಿ ಕಂಟಿನ್ಯೂ ಐತಿ. ಮತ್ತು ನಾಳೆ ನಾನು ಬೆಳಿಗ್ಗೆ 9 ಗಂಟೆಗೆ ನಾನು ಪ್ರಾರಂಭ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಯಾರ್ಯಾರು ತಮ್ಮ ಸ್ವಂತ ಗಾಡಿ ಅದು ತಾವೆಲ್ಲರೂ ತಮ್ಮ ಗಾಡಿಯನ್ನು ತೆಗೆದುಕೊಂಡು ಮಹಿಳೆಯರು ಯಾರು ಬರ್ತೀವಿ ಅಂದ್ರೆ ನಿಮಗೊಂದು ಗಾಡಿ ಮಾಡಿಕೊಡ್ತೀವಿ. ನೀವು ಯಾರು ಗಾಡಿ ಅಂದ್ರೆ ನೀವು ಗಾಡಿ ತುಂಬಿಕೊಡ್ರಿ. ಇಲ್ಲ ಗಾಡಿ ಇಲ್ಲ ಅಂದ್ರೆ ಗಾಡಿ ಇಲ್ಲ ಅಂತ ನಮ್ಮ ಜೊತೆಗೆ ಒಂದು ಗಾಡಿ ಮಾಡಿಕೊಡ್ತೀವಿ. ನೀವು ಕೂಡ ನಮ್ಮ ಜೊತೆಗೆ ಪ್ರಚಾರಕ್ಕೆ ಬರಬೇಕು. ಮತ್ತು ಎಲ್ಲೆಲ್ಲಿ ನಮ್ಮ ಬಹಳಷ್ಟು ಜನ ಹಿರಿಯರದಿರಿ ಇಲ್ಲಿ ತಮ್ಮ ಸಂಬಂಧದವರು, ಸ್ನೇಹಿತರದರ, ಬಂಧು ಬಳಗದವರು ಅವ್ರಿಗೆಲ್ಲರಿಗೂ ತಾವು ಸಂಪರ್ಕ ಮಾಡಿ ಈ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಅಂತ ಹೇಳಿ ತಾವು ಕಡ್ಡಾಯವಾಗಿ ವೈಯಕ್ತಿಕವಾಗಿ ಮನೆಗೆ ಹೋಗಿ ಹೇಳಿದ್ರು ಕೂಡ ತಪ್ಪಲ್ಲ. ಆ ಕೆಲಸ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಒಂದು ಸಭೆಯನ್ನ ಕರೆದೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಹೇಳಬೇಕಾಗಿತ್ತು. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೆ ಹೇಳಿದೆ. ಕೆಲವಷ್ಟು ಜನ ಬಂದಾರ, ಕೆಲವಷ್ಟು ಜನಕ್ಕೆ ಬಂದಿಲ್ಲ. ನಾ ಇದು ಬಹಳಷ್ಟು ಜನ ಕೇಳಿ ಮೀಟಿಂಗ್ ಮಾಡ್ಬೇಕಂತ ಮಾಡಿದ್ದೆ. ಆದ್ರೆ ಅನಿವಾರ್ಯವಾಗಿ ಈ ಸಂದೇಶವನ್ನ ರವಾನೆ ಮಾಡೋಣ. ಯಾಕಂದ್ರೆ ಸಮಯ ಕಡಿಮೆ. ಯಾಕಂದ್ರೆ 9ನೇ ತಾರೀಕಿಗೆ ಇವತ್ತು ಮತದಾನ ಐತಿ. ಯಾಕಂದ್ರೆ ಸಮಯ ಕೂಡ ಬಹಳ ಕಡಿಮೆ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾಳೆ ಬರ್ತಾರೆ ಮತ್ತು ಉಪಮುಖ್ಯಮಂತ್ರಿಗಳು ಬರ್ತಾರೆ. ಸುಮಾರು 5-6 ದಿವಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲೇ ಇವತ್ತು ಅವರು ಠಿಕಾಣಿ ಹೋಗ್ತಾರೆ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಸದಸ್ಯರು, ನಮ್ಮ ಸಚಿವರು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಇಲ್ಲೇ ಹೋಗ್ತಾರೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅನೇಕ ನಮ್ಮ ನಾಯಕರು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಇದನ್ನ ಮಾತ್ರವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು, ಯಾಕಂದ್ರೆ ನಾವು ಗೆದ್ದ ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಯಾಕಂದ್ರೆ 2 ವರ್ಷ ಮೇಟಿಂಗ್ಸ್ ಆಗಿಬಿಟ್ಟಿದ್ರೆ ಅವರ ಮೇಲೆ ಆಗಿರ್ತಿದ್ರು. ಇದು ಅನಿವಾರ್ಯವಾಗಿ ಬಂದಿದೆ. ಅದಕ್ಕೆ ಇದನ್ನು ನಾವು ಪ್ರತಿಷ್ಠಿತವಾಗಿ ತೆಗೆದುಕೊಂಡು ಎಲ್ಲರೂ ಕೂಡ ನಮ್ಮ ಚುನಾವಣೆಯನ್ನು ಹೇಗೆ ಮಾಡಿದ್ರೆ ಅದೇ ರೀತಿ ತಾವು ಚುನಾವಣೆ ಅದಕ್ಕೆ ಆ ಜವಾಬ್ದಾರಿಯನ್ನು ಹೊತ್ಕೊಂಡು ತಾವೆಲ್ಲರೂ ನಾಳೆಯಿಂದ ಕಾರ್ಯಪ್ರವೃತ್ತರು ಆಗ್ಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಭೆಗೆ ತಾವೆಲ್ಲ ಕರೆದಕ್ಕೆ ತುರ್ತಾಗಿ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನ ಮತ್ತು ಸಲಹೆಗಳನ್ನ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ
ಪಕ್ಷದ ಪರವಾಗಿ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.